ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತಂದರೆ ಈ ಎಲ್ಲ ಪ್ರಾಡಕ್ಟ್ನ ಓಪನ್ ಮಾಡೋದು. ಇದೆಲ್ಲ ಪ್ರಾಡಕ್ಟ್ನು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನಾವು ಆರ್ಡರ್ ಮಾಡಿದ್ದು. ಸೊ ನನ್ನ ಜೊತೆ ಇನ್ನೊಬ್ರು ಯಾರು ಜಾಯಿನ್ ಆಗ್ತಿದ್ದಾರೆ, ಯಾರು ಅಂತ ಗೊತ್ತಾಗತ್ತೆ ನಿಮಗೆ. ಜಸ್ಟ್ ವೆಯ್ಟ್. ಬಂದಮೇಲೆ ಇದೆಲ್ಲ ಪ್ರಾಡಕ್ಟ್ನ ಓಪನ್ ಮಾಡೋದು. ಹೈ ಗೈಸ್, ಎಲ್ಲರೂ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಈಗ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಓಕೆ, ಬ್ಲಾಗ್ ಓಪನ್ ಮಾಡೋಣ. ಸಮ್ಮರ್ ಹೌಲ್ ಆಯ್ತಾ, ಯಾವ್ದಿಂದ ಸ್ಟಾರ್ಟ್ ಮಾಡಬೇಕಂತ ಗೊತ್ತಿಲ್ಲ ಇಷ್ಟೊಂದು ಇರೋದ್ರಿಂದ. ಸೊ ಒನ್ ಬೈ ಒನ್ ಹೋಗೋಣ. ಓಕೆನಾ, ಫಸ್ಟ್ ಬಾಕ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಬೇಡ. ಬಾಕ್ಸಿಂದ ಸೊ ಫಸ್ಟ್ ಇದೆ ಬಾಕ್ಸ್ ಅಂತ ನೋಡೋಣ. ಓಕೆನಾ, ಹಾಂ ಹಾಂ, ಇದು ಬಂದು ಫ್ಲವರ್ ಪ್ಲಾಂಟ್, ಆರ್ಟಿಫಿಷಿಯಲ್ ಪ್ಲಾಂಟ್ಸ್. ಇದರಲ್ಲಿ ಬಂದು ಎಷ್ಟು ಪೇಜ್ ಇದೆ ಅಂತ ನಂಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಬಿಕಾಸ್ ಇವರು ಆರ್ಡರ್ ಮಾಡಿರೋದು. ಇದೆಲ್ಲ ಬೇಸಿಕಲಿ ನಾವು ಇದೆಲ್ಲ ಫ್ಲಿಪ್ಕಾರ್ಟಿಂದಾನೆ ತಗೊಂಡು ಬಂದಿರೋದು. ಓಕೆ, 1 2 3 8 ಇದೆ. 4 5 6 7 8 ಇದು ಬೇರೆ ಬೇರೆ ಸಪ್ರೇಟ್ ಇರೋದ್ರಿಂದ ನಾವು ಇದನ್ನ ಹಾಕಿಟ್ರೆ ಈ ಥರ ಇದೆ. ಇದೊಂದು ಪುಟ್ಟಿ ಪ್ಲ್ಯಾಂಟ್, ಸ್ಮಾಲ್ ಪ್ಲ್ಯಾಂಟ್, ಕ್ಯೂಟ್ ಆಗಿದೆ. ಇದೆಲ್ಲ ಹೋಮ್ ಡೆಕೋರಿಗೆ ಅಂತ ತರಿಸ್ಕೊಂಡಿದ್ದು ನಾವು. ಯಾಕಂದರೆ ಸ್ವಲ್ಪ ಈಗ ಎಲ್ಲ ಸ್ವಲ್ಪ ಚೆನ್ನಾಗಿ ಹೋಮ್ ಡೆಕೋರ್ ಮಾಡಿ ವೀಡಿಯೋಸಿಗೆಲ್ಲ ಚೆನ್ನಾಗಿ ಕಾಣಿಸ್ಬೇಕಲ್ವ. ಸೊ ಅದಕ್ಕೆ ಹೋಮ್ ಡೆಕೋರ್ ಮಾಡೋಣ ಅಂತ ಇದನ್ನು ತರಿಸ್ಕೊಂಡಿದ್ವಿ. ಇದು ಹೋಗ್ತೀವಿ, ನಾನು ಕರೆಕ್ಟಾಗಿ ಆಟ ಬಂದಿಲ್ಲ. ಓಕೆ, ನೆಕ್ಸ್ಟ್ ಏನು ಗೊತ್ತಾ, ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಇದು ಅಂದರೆ ಜೊತೆಗಿರೋದ್ರಿಂದ ಹ್ಯಾಂಗರ್, ವಾಲ್ ಹ್ಯಾಂಗರ್ ಇಡಿಲಿ ಪ್ಲಾಂಟ್ ತೋರಿಸ್ತೀವಿ. ವಾಲ್ ಹ್ಯಾಂಗರ್ ಇದು ಈ ಥರ ಹ್ಯಾಂಗ್ ಮಾಡೋಕ್ಕೆ. ಎಲ್ಲ ಜಸ್ಟ್ ಪ್ಲಾಂಟ್ ಸುಮ್ಮನೆ ಇಟ್ಟರೆ ಅಷ್ಟು ಲುಕ್ ಆಗಿರಲ್ಲಲ್ವಾ. ಸೊ ನಾವೇನು ಅಂದ್ಕೊಂಡಿದ್ರೆ ನಾವು ಈ ಥರ ಹ್ಯಾಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹ್ಯಾಂಗ್ ಏನು ಮಾಡಬೇಡ, ಇವಾಗ ನೀವು ಇಡೋ ಜಸ್ಟ್ ಈ ಥರ ಈ ಥರ ಬರುತ್ತೆ ಅಷ್ಟೇ. ಈ ಥರ ವಾಲ್ಗೆ ಹ್ಯಾಂಗ್ ಮಾಡೋದು. ಸ್ವಲ್ಪ ಪ್ಲಾಂಟ್ಸು, ಸ್ವಲ್ಪ ಪ್ಲಾಂಟ್ಸ್ನ ಬೇರೆ ಕಡೆ ಇಡೋದು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಇದ್ರೊಳಗಡೆ ಸ್ಟೋನ್ಸ್ನ ಹಾಕೊಬೋದು, ಬಾಕಿ ಕಾಯಿನ್ಸ್ನು ಹಾಕೊಬೋದು. ಸ್ಟೋನ್ಸ್ ಇನ್ ದ ಸೆನ್ಸ್ ಇದು ಫಿಶ್ ಬೌಲ್ಗೆಲ್ಲ ಹಾಕ್ಬಾರದಲ್ಲ, ಸ್ಟೋನ್ಸ್ ಎಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಹ್ಯಾಂಗರ್ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಎಂಬ್ರಾಯ್ಡರಿ ಟೈಪ್ ಕೈಯಲ್ಲೇ ಮಾಡಿರೋದು, ತುಂಬ ಚೆನ್ನಾಗಿದೆ. ಐ ಲೈಕ್ ಇಟ್ ವೆರಿ ಮಚ್. ಮುಂಚೆ ನಮ್ಮ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ರು, ನಾವೇ ಕಲಿಸಿದ್ರೆ ನಾವೇ ಹಾಕ್ಬೋದಿತ್ತು, ನಾವು ಕಲೀಲಿಲ್ಲ. ಇಷ್ಟೇ ಈಗ ತಗೋಯ್ತದೆ, ಅದು ಬಿಡು, ಅಲ್ಲೇ ಇರಲಿ, ಆ ಕಡೆ ಇರ್ತೀವಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಕ್ಲಿಯರ್ ಮಾಡೋಣ. ಈ ಬಾಕ್ಸಸ್ ಎಲ್ಲ ಸಪ್ರೇಟ್ ಇದ್ಬೇಡ. ಇದು ನಿಮಗೆ ಗೊತ್ತಾಗಿದೆ ಆಲ್ರೆಡಿ ಏನಂತ. ಸ್ಯಾಂಡಲ್ ಇದು ಬಂದ್ಬಿಟ್ಟು ನಮ್ಮ ಅಮ್ಮನಿಗೆ ಏನಂತ ಹಾಕಿದ್ದಾರೆ ಗೊತ್ತಾ, ಯಾವ ಪ್ರಾಡಕ್ಟಲ್ಲೂ ಇದೆ ಅಂತ. ಥ್ಯಾಂಕ್ ಯು ಫಾರ್ ಅವರ್ ಪರ್ಚೇಸಿಂಗ್ ಎ ಪ್ರಾಡಕ್ಟ್, ಪ್ಲೀಸ್ ಗಿವ್ ಮೀ ರೇಟಿಂಗ್. ಸೊ ಗಿವ್ ರೇಟಿಂಗ್ ಥ್ರೂ ಆರ್ ವೀಡಿಯೋಸ್. ನಮ್ಮ ವೀಡಿಯೋಸಲ್ಲಿ ರೇಟಿಂಗ್ ಕೊಡೋಣ ಅವರಿಗೆ. ಇದು ಈ ಥರ ಇದೆ, ತುಂಬ ಚೆನ್ನಾಗಿದೆ. ಕ್ಯಾಶುವಲ್ ವೇಸ್ಗೆ, ಡೈಲಿ ಬ್ಯಾಗ್ಸ್ಗೆ ಅಷ್ಟೇ. ಸುಮ್ಮನೆ ಇಟ್ಕೊಂಡಿದ್ದೀವಿ. ನಾನಿದು 10ಗೆ 9.5 ರೇಟಿಂಗ್ ಕೊಡ್ತೀನಿ. ಯಾಕಂದರೆ ಕಂಫರ್ಟಬಲ್ ಆಗಿದೆ ವೇರ್ ಮಾಡೋಕ್ಕೆ, ಒಂದು ಸ್ವಲ್ಪ ಹಾರ್ಡ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಸೊ ಅಲ್ಲಿ 9.5. ಬಟ್ ಇದು ನನಗೆ ಇಷ್ಟ ಆಗಿದೆ, ನಮ್ಮ ಅಮ್ಮಗೆ ಇಷ್ಟ ಆಗಬೇಕು. ಓಕೆ, ಇದು ಸೈಡ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮನೆಯ ಒಂದು ಇರಿಟೇಟಿಂಗ್ ಗರ್ಲ್ ಪ್ರಾಡಕ್ಟ್. ಅವಳಿಗೆ ಬಟ್ಟೆ ಕೊಡ್ಸೋದಕ್ಕೆ ಹೋಗಿ ನಾವು ಇರಿಟೇಟ್ ಆಗ್ತೀವಿ. ಅವಳಿಗೆ ಸೈಜು ಸಿಗದೆ ಎಷ್ಟು ಸೈಜ್ ಹುಡುಕ್ಬೇಕು ಅಂತ ಅಂದರೆ ನಮ್ದು ಎಲ್ಲರೂ ಶಾಪಿಂಗ್ ಆಗಿಬಿಡುತ್ತೆ. ಅವಳು ಶಾಪಿಂಗ್ ಮಾತ್ರ ಆಗೋದೇ ಇಲ್ಲ, ಅಷ್ಟು ಹುಡುಕ್ಬೇಕು ಅವಳಿಗೆ. ಹುಡುಕೋದು ಹೆಂಗಂದ್ರೆ ನಾವು ಯಾವ್ದು ಹುಡುಕಿದ್ರು ಯಾವ್ದು ಸೆಲೆಕ್ಟ್ ಮಾಡಿದ್ರು ಅವಳಿಗೆ ಇಷ್ಟ ಆಗಲ್ಲ. ಏನು ಮಾಡೋದು, ಹುಡುಕೋದು ಸೈಜ್ ಅವಳು ಚಿಕ್ಕ ಸೈಜ್ ಸಿಗಬೇಕು, ಚಿಕ್ಕ ಸೈಜ್ ಸಿಗೋದೇ ಇಲ್ಲ. ಬಟ್ ಇದು ನಮಗೆ ಸಿಗ್ತಾ ಇಲ್ಲ. ಈಗ ಅವಳಿಗೆ ತಗೊಂಡ್ಮೇಲೆ ನಮಗೆ ಇಷ್ಟ ಆಗ್ತಿದೆ, ನನಗೂ ಬೇಕು ಅಂತ. ಈ ಸ್ಲೀವ್ ತುಂಬ ಚೆನ್ನಾಗಿದೆ, ಎಲ್ಲ ಎಂಬ್ರಾಯ್ಡರಿ. ಮತ್ತು ಇದು ಬಂದ್ಬಿಟ್ಟು ಕಾಟನ್ ಡ್ರೆಸ್, ಕಾಟನ್ ಟಾಪ್, ಜೀನ್ಸ್. ಈಗೆಲ್ಲ ಬ್ಯಾಗಿ ಜೀನ್ಸಿಗೆ ಈ ಟಾಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ, ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇದು ಇಷ್ಟ ಆಯಿತು. ಅಂದರೆ ಇದು ನಮ್ಮ ಸೈಜ್ ಅಲ್ಲ, ಅವಳ ಸೈಜು ಚೆನ್ನಾಗಿದೆ. ಜೀನ್ಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗೆಲ್ಲ ಟ್ರೆಂಡಿ
ಈಗ ಟಾಪ್ಸ್ ಈ ಥರನೇ ಬರ್ತಲ್ಲ ಆ ಥರ. ಓಕೆ, ಸೊ ನೆಕ್ಸ್ಟ್ ಅವಳು ಇದಕ್ಕೆಲ್ಲ ಮ್ಯಾಚ್ ಆಗೋದು ಒಂದು ಪ್ಯಾಂಟ್ ಅದು ಬುಕ್ ಮಾಡಿದ್ದೆ, ಅದನ್ನು ತೋರಿಸ್ಬಿಡೋಣ, ಜೊತೆಗೆ ಅದು ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಇದು ಒಂದು ಬ್ಯಾಗಿ ಜೀನ್ಸ್. ನನಗೆ ಇಲ್ಲಿ ಒಂದು ಡೌಟ್, ಈಗ ಆಗುತ್ತಾ ಕಾಣ್ತಿದ್ದೆ ಅನ್ನೋದೇ ನನಗೆ ಡೌಟು, ಕನ್ಫ್ಯೂಷನ್. ಅವಳಿಗೆ ಅಂದರೆ ಅವಳು ತುಂಬ ಸಣ್ಣ ಇದ್ದಾಳೆ, ಸೊ ಆಗುತ್ತೆ. ಇದು 26 ಸೈಜ್ ಇದು ಆಗುತ್ತೆ ಅವಳಿಗೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದು, ನನಗಂತೂ ತುಂಬ ಇಷ್ಟ ಆಯಿತು. ಇವಾಗ ನನ್ನ ಸೈಜಲ್ಲಿ ಇದು ಸಿಗುತ್ತೆ ಅಂತ ನಾನು ನೋಡುತ್ತಾ ಇದ್ದೀನಿ. ಇದು ಸಿಗುತ್ತೆ, ನಾನು ತಗೋತೀನಿ ಇದು. ಬಟ್ ಚೆನ್ನಾಗಿದೆ, ಹಾರ್ಡ್ ಆಗಿಲ್ಲ. ಜೀನ್ಸ್ ಕೆಲವೊಂದು ಜೀನ್ಸ್ ಎಷ್ಟು ಹಾರ್ಡ್ ಆಗಿರುತ್ತೆ ಅಂತಾರೆ, ತುಂಬಾ ಕಂಫರ್ಟಬಲ್ ಆಗಿದೆ, ಹೆವಿ ಅನ್ಸುತ್ತೆ ಹಾಕೊಳ್ಳುವಾಗ. ಬಟ್ ಈ ತರ ಇಲ್ಲ, ಸಾಫ್ಟ್ ಆಗಿದೆ, ಚೆನ್ನಾಗಿದೆ ಪ್ರಾಡಕ್ಟ್. ಚೆನ್ನಾಗಿದೆ ನೋಡಿ, ತುಂಬಾ ಸ್ಟ್ರಾಂಗ್ ಆಗಿ ಜಿಪ್ ಎಲ್ಲ ಎಷ್ಟು ಈಸಿಯಾಗಿ ಬರೋ ಥರ ಚೆನ್ನಾಗಿದೆ ಇದು. ಚೆನ್ನಾಗಿದೆ, ಗುಡ್ ಒನ್. ಐ ಗಿವ್ 10 on 10. 10 on 10 ಕೊಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಟ್ರೆಡಿಷನಲ್ ಆಗಿದೆ. ಹಬ್ಬ ಅಲ್ವಾ, ಟ್ರೆಡಿಷನಲ್. ಮತ್ತೆ ಟೆಂಪಲ್ಗೆಲ್ಲ ನಾವು ಯಾವಾಗಲೂ ಟೆಂಪಲ್ ಹೋಗ್ಬೇಕಲ್ವಾ, ಹೋಗ್ತಿರ್ತೀವಲ್ವಾ. ಸೊ ಇವಾಗ ಬ್ಯಾಂಗ್ಳೂರಲ್ಲಿ ಯಾವ ಟೆಂಪಲ್ಗೆ ಹೋದ್ರೂ ಜೀನ್ಸ್ ಅಲ್ಲೋನೇ ಇಲ್ಲ, ಬರೀ ಕುರ್ತಾ ಲೆಗಿನ್ ಟಾಪ್ಸ್ ಅಲ್ಲೇನೆ ಅಷ್ಟೇ ಅಲ್ಲ. ಅದಕ್ಕೆ ಡ್ರೆಸ್ ಇದು ಪಿಂಕ್ ಕಲರ್. ನನ್ನ ಹತ್ರ ಆಲ್ರೆಡಿ ತುಂಬ ಪಿಂಕ್ ಇದೆ ನಮ್ಮ ಹತ್ರ, ಬಟ್ ಇದೊಂದು ಸ್ವಲ್ಪ ಡಾರ್ಕ್ ಇರಲಿ ಅಂತ ಅದು ಇದೊಂದು ಸ್ವಲ್ಪ ಚೇಂಜ್. ಒಂದೊಂಥರ ಕಾಣುತ್ತೆ, ಲೈಟಿಗೆ ಒಂಥರ ಕಾಣುತ್ತೆ, ಹಾಗೆ ಇದ್ದಾಗ ಒಂಥರ ಕಾಣುತ್ತೆ, ಒಂಥರ ರೆಡ್ ಡಾರ್ಕ್ ರೆಡ್ ಥರದ್ದು ಕಾಣುತ್ತೆ. ಇದು ಈ ಥರ ಇದೆ, ಮತ್ತೆ ಮೇಲೆ ವೈಟ್ ಫ್ಲವರ್ಸ್ ಇರೋದ್ರಿಂದ ಇನ್ನೂ ಲುಕ್ ಆಗಿದೆ. ಬಟ್ ಪ್ಯಾಂಟು ಇನ್ನೂ ಚೆನ್ನಾಗಿದೆ. ಪ್ಯಾಂಟ್ ಇಷ್ಟ ಆಯ್ತು ಆ್ಯಕ್ಚುಲಿ ಈ ಡ್ರೆಸ್. ಮತ್ತು ಸ್ಲೀವ್ ಇದು ಈ ಫಿನಿಶಿಂಗ್ ಚೆನ್ನಾಗಿದೆ. ಪ್ಯಾಂಟ್ ಆ್ಯಂಡ್ ಟಾಪ್ ನಾನು ಇದಕ್ಕೆ 8 ಕೊಡ್ತೀನಿ, ಯಾಕಂದರೆ ಇದು ಸ್ವಲ್ಪ ತಿನ್ ಇದೆ, ಅದಕ್ಕೆ ನಾನು 8 ಕೊಡ್ತೀನಿ. ಬಟ್ ಕಂಫರ್ಟಬಲ್ ಆಗಿದೆ. ಮತ್ತೆ ಹಬ್ಬ ಆಗಿರೋದ್ರಿಂದ ಜೀನ್ಸ್ ಹಾಕೋಕ್ಕಾಗಲ್ಲ ಅಲ್ಲ, ಫೆಸ್ಟಿವಲಿಗೆ. ಹೌದು, ಟೆಂಪಲ್ಗೆ ಹೋಗ್ಬೇಕಲ್ವಾ, ಅದಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಇದೇನಂತ ಅಂದರೆ ಜೀನ್ಸ್ ಅಂದರೆ ಈಗ ಬೂಟ್ ಕಟ್ ಪ್ಯಾಂಟ್ಸ್ ಬರುತ್ತಲ್ವಾ, ಆ ಪ್ಯಾಂಟ್ಸಿಗೆ ಟಾಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಟ್ರೆಂಡಿಯಾಗಿ. ಸ್ಲೀವ್ಲೆಸ್ ಪ್ಲಸ್ ಇಲ್ಲಿ ಫ್ರಿಲ್ಸ್ ಇರೋದ್ರಿಂದ ಜೀನ್ಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಬೂಟ್ ಕಟ್ ಪ್ಯಾಂಟ್ಸಿಗೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಟಾಪ್ ತಗೊಂಡಿದ್ದೀನಿ. ಮತ್ತೆ ಇನ್ನೊಂದು ಏನಂತಾರೆ, ನಮ್ಮ ಹತ್ರ ಈ ಥರ ಕಲೆಕ್ಷನ್ಸ್ ಇರಲಿಲ್ಲ, ಈ ಕಲರ್ ಇಲ್ಲ ಇತ್ತು. ಬಟ್ ಅಂದರೆ ಈ ಥರ ಕಲೆಕ್ಷನ್ಸ್ ಅಲ್ಲಿ ಫುಲ್ 3x4 ಆ ಥರ ಟಾಪ್ಸ್ ಇತ್ತು. ಈ ಥರದ್ರಲ್ಲಿ ಇರಲಿಲ್ಲ, ಅದಕ್ಕೆ ಡಿಫರೆಂಟ್ ಆಗಿರಲಿ ಅಂತ ಟ್ರೈ ಮಾಡಿದ್ದೀವಿ. ಫ್ಲೋರಲ್ಲ ಸಾರಿ, ಫ್ರಿಲ್ಸ್ ಇದೆ, ಇದು ತುಂಬ ಫ್ರಿಲ್ಸ್ ಇದೆ, ಅದಕ್ಕೆ ನನಗೆ ಇಷ್ಟ ಆಯಿತು. ಇದಕ್ಕೆ ನಾನು 9 ಕೊಡ್ತೀನಿ. 9 ಕೊಡ್ಬೋದು, ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಮೋಸ್ಟ್ ಆಫ್ ದ ಪ್ರಾಡಕ್ಟ್ ನಾವು ಮಾಡಿರೋದೇ ಕಾಟನ್, ಆಲ್ಮೋಸ್ಟ್. ಕವರ್ ಆ ಕಡೆ ಹಾಕೊಳ್ಳಿ. ಆಕ್ಚುಲಿ ನಮ್ಮಮ್ಮ ಜಾಸ್ತಿ ಕಾಟನ್ನೇ ಪ್ರಿಫರ್ ಮಾಡ್ತಾರೆ, ಕಾಟನ್ ಬಟ್ಟೆ ತಗೊಳ್ಳಿ ಜಾಸ್ತಿ. ಅಂದರೆ ಅದು ತಗೊಂಡ್ರೆ ಸ್ವಲ್ಪ ಜಾಸ್ತಿ ಬಾಳಿಕೆ ಬರುತ್ತೆ, ಮತ್ತೆ ಚೆನ್ನಾಗಿರುತ್ತೆ ಹಾಕೊಳ್ಳೋಕ್ಕೆ ಒಗ್ದಾಗ. ಅದಕ್ಕೆ ಇದು ಆಲ್ಮೋಸ್ಟ್ ಸೇಮ್ ಅದೇ ಥರ ಇದೆ. ಇದು ನೀರಿಗೆ ಕೊಡು, ಇದು ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಇಲ್ಲ ಫ್ಲವರ್ಸ್ ಇದೆ, ಇಲ್ಲ ಫ್ಲೋರಲ್ ಬಟ್ ಫ್ಲೋರ್ ಪ್ರಿಂಟ್ಸ್ ಇದೆ, ಮತ್ತೆ ಕನಕಾಂಬರ ಕಲರ್ ಬರುತ್ತಲ್ಲ ಸೇಮ್ ಅದೇ ಕಲರ್. ಮತ್ತೆ ಇನ್ನೊಂದು ಟೈಪ್ ನಮ್ಗೆ ಇಷ್ಟ ಆಗಿದ್ದು, ಇಲ್ಲಿ ಎಲಾಸ್ಟಿಕ್ ಇದೆ, ಎಲಾಸ್ಟಿಕ್ ತರದ್ದು ಯಾವುದು ಆಲ್ಮೋಸ್ಟ್ ಇರಲಿಲ್ಲ ನಮ್ಮ ಹತ್ರ. ಮತ್ತೆ ಇದು ವಿ ಶೇಪಲ್ಲಿ ಇದೆ, ಅದು ನಾರ್ಮಲ್ ಆಗಿ ಹಿಂದೆ ತೋರಿಸಿ ಟಾಪ್ ಬಂದ್ಬಿಟ್ಟು ನಾರ್ಮಲ್ ಫ್ರಿಲ್ ಇದೆ. ಬಟ್ ಇದು ಬಂದ್ಬಿಟ್ಟು ವಿ ಶೇಪಲ್ಲಿ, ನೆಕ್ ಕಟ್ಟು ವಿ ಶೇಪಲ್ಲಿ ಇದೆ, ಮತ್ತೆ ಲೈಕ್ ಫ್ರಿಲ್ಲು ಮತ್ತೆ ವಿ ಶೇಪಲ್ಲೇ ಬಂದಿದೆ. ಮತ್ತೆ ಇದು ಯೂನಿಕ್ ಕಲರ್ ಇದೆ, ಇದು ಯೂನಿಕ್ ಕಲರ್. ಈ ಕಲರ್ ನನ್ನ ಹತ್ರ ಇವಾಗವರೆಗೂ ಒಂದೇ ಒಂದು ಡ್ರೆಸ್ ಕೂಡ ಇಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ನೋಡಿ, ನಾನು ಇವಾಗ ಹಾಕೊಂಡಿರೋದಕ್ಕೇನೆ ಇದು ಚೆನ್ನಾಗಿ ಕಾಣಿಸ್ತಿದೆ ಅನಿಸುತ್ತೆ ಅಲ್ಲ. ನೋಡಿ ತಾನೇ, ಈ ಪ್ಯಾಂಟ್ ಬ್ಲೂ ಕಲರ್ಗೆ ತುಂಬ ಚೆನ್ನಾಗಿ ಕಾಣಿಸ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ, ನಮ್ಮ ಮನೇಲಿ ಒಂದೇನಂತಾರೆ, ನಾವು 4 ಜನನು ಕೆಲಸ ಆಗಿರೋದ್ರಿಂದ ಆಲ್ಮೋಸ್ಟ್ ನಾವು 3 ಮೆಂಬರ್ಸ್ ಎಲ್ಲನೂ ಹಾಕೊಂತೀವಿ. ಇಂಥವ್ರಿಗೆ ಅಂತ ಯಾರು ತಂಗ ನಾವು ತಗೊಳ್ಳಲ್ಲ, ಅದು ಬೆನಿಫಿಟ್ ನಮಗೆ. ಯಾವ್ದು ಬೇಕಾದ್ರೂ ಯಾವಾಗ ಬೇಕಾದ್ರೂ ಹಾಕೊಳ್ಬಹುದು. ನಮ್ಮ ಫೇವ್ರೆಟ್ ಡ್ರೆಸ್ ಇದು ಆ್ಯಕ್ಚುಲಿ ಇವಾಗ ಟ್ರೆಂಡಿಂಗಲ್ಲಿ ಇದೆ ಈ ಡ್ರೆಸ್ಸು. ತುಂಬ ಕಡೆ ನಾನು ಬೇಗ ತೊಗೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ, ಬಟ್ ಇನ್ನು ವೇರ್ ಮಾಡಿ ನಾನು ಹಬ್ಬಕ್ಕೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿದ್ರೆ ತುಂಬ ಜನ ಇದನ್ನು ಎಷ್ಟೊಂದು ಜನ ಪೋಸ್ಟ್ ಮಾಡಿರೋದನ್ನ ನಾನು ನೋಡಿದ್ದೀನಿ, ಬಟ್ ನನಗೆ ತುಂಬ ಇಷ್ಟ ಆಯಿತು.
ಇದು ಸ್ವಲ್ಪ ಫ್ಲೋರಲ್ ಅದೇ ನಾನು ಆರ್ಡರ್ ಮಾಡಿ ತುಂಬಾ ಡೇಸ್ ಆಯ್ತು ಇದೆಲ್ಲ, ಅಂದ್ರೆ ಒಂದೊಂದೇ ಬರ್ಲಿ ಅಂತ ವೆಯ್ಟ್ ಮಾಡ್ಕೊಂಡು ಇವತ್ತು ವ್ಲಾಗ್ ಮಾಡ್ತಾ ಇದೀವಿ. ಇದು ಈ ತರ ಇದೆ ಮೆಟೀರಿಯಲ್. ಸ್ಲೀವ್ ನೋಡಿ, ಸ್ಲೀವ್ ಈ ತರ ಇದೆ, ಮತ್ತೆ ನೆಕ್ ಈ ತರ ನೆಕ್ ನನ್ನ ಹತ್ರ ಯಾವುದೂ ಇಲ್ಲ. ಮತ್ತೆ ಬ್ಯಾಕ್ ಮತ್ತೆ ಇದು ಆರಾಮಾಗಿ ತೂರುತ್ತೆ ಕತ್ತು. ಯಾಕೆ ಅಂತಂದ್ರೆ ಇಲ್ಲಿ ಈ ತರನೂ ಕೂಡ ಇದೆ, ಸೊ ಅದಕ್ಕೆ ನೆಕ್ ಚೆನ್ನಾಗಿ ತೂರುತ್ತೆ ಕರೆಕ್ಟ್ ಆಗಿ. ಪ್ಯಾಂಟ್ ಕೂಡ ಚೆನ್ನಾಗಿದೆ, ಮತ್ತೆ ಲಾಕ್ ಪ್ಯಾಂಟ್. ಆ ಪಿಂಕ್ ಒಂದು ನೋಡಿದ್ಯಲ್ಲ, ಆ ಪಿಂಕು ಈ ಪಿಂಕ್ ಎಷ್ಟು ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆಂಟ್ ಆಗಿದೆ ಇದು. ಓಕೆ, ಒಂಥರ ಇದು ವೈಲೆಟ್ ಮಿಕ್ಸ್ಡ್ ಪಿಂಕ್ ಆ ಥರ ಇದೆ, ಪರ್ಪಲ್ ಶೇಡ್ ಅಲ್ಲೂ ಕಾಣಿಸುತ್ತೆ. ಇದೆಲ್ಲ ಡ್ರೆಸ್ ತಗೊಂಡಿದೀವಿ, ಇಷ್ಟೆಲ್ಲ ಡ್ರೆಸ್ ಮತ್ತೆ ಹಬ್ಬಕ್ಕೆ ಎಲ್ಲ. ಮತ್ತೆ ಏನಂತಂದ್ರೆ ಹೇಳ್ತಾ ಇದ್ರು ಮ್ಯಾಟ್ ತಗೊಂಡ್ಬನ್ನಿ, ಮ್ಯಾಟ್ ಬೇಕು ಅಂತ. ಮತ್ತೆ ನಾವ್ ಹೆಂಗ್ ಗೊತ್ತಾ, ತುಂಬಾ ನೋಡ್ತೀವಿ, ಅದೇ ತುಂಬಾ ಮೀನ್ಸ್ ಆನ್ಲೈನ್ ಅಲ್ಲೂ ನೋಡ್ತೀವಿ, ಆಫ್ಲೈನ್ ಅಲ್ಲೂ ಕಂಪ್ಯಾರಿಟಿವ್ಲಿ ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ಪ್ರೈಸ್ ಓಕೆ ಅದಕ್ಕೆ ಎಷ್ಟು ಕೊಡ್ಬೋದು ಅಂತ ಅನ್ಸುತ್ತೆ, ಅದ್ರ ಮೇಲೆ ನಾವು ತಗೊಳ್ತೀವಿ. ಇದು ಬಂದ್ಬಿಟ್ಟು ಮೂರು ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿರೋಂಥ ಪ್ರಾಡಕ್ಟ್. ಅದು ಆನ್ಲೈನ್ ಅಲ್ಲಿ ಮ್ಯಾಟ್ ಅಷ್ಟು ಗೊತ್ತಾಗಲ್ಲಲ್ವಾ ಕ್ವಾಲಿಟಿ ಯಾವ ತರ ಇರುತ್ತೆ ಅಂದ್ಬಿಟ್ಟು. ಮತ್ತೆ ಅದು ತಗೊಂಡಾಗ ಅಲ್ಲೊಂಥರ ತೋರಿಸುತ್ತೆ, ಮತ್ತೆ ಬಂದಾಗ ಒಂಥರ ಇದೆ, ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೆ ಮ್ಯಾಟ್ ನಾವು ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡಿರೋದು. ಇದು ನೋಡಿ ಎಷ್ಟು ಸಾಫ್ಟ್ ಆಗಿ, ಅಂದರೆ ಇದೆಲ್ಲ ಎಲ್ಲಿ ಹಾಕೋಕ್ಕೆ ಅಂತ ಅಂದರೆ ರೂಮ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ, ಬೆಡ್ ಕೆಳಗಡೆ ಅದೆಲ್ಲ ಹಾಕ್ಕೊಳ್ಳೋಕ್ಕೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೋಫಾ ಹತ್ರ ಅಲ್ಲೆಲ್ಲ ಹಾಕ್ಕೊಳ್ಳೋಕೆ. ಮತ್ತೆ ಇದು ಪ್ರೈಸಿಗೆ ಮತ್ತೆ ಇದು ಪ್ರಾಡಕ್ಟ್ಗೆ ನಂದು 10 on 10 ಕೊಡ್ತೀನಿ. ಪ್ರೈಸ್ಗೂ ಮತ್ತೆ ಪ್ರಾಡಕ್ಟ್ ಎಲ್ಲಾನು ಚೆನ್ನಾಗಿದೆ. 3 ಡಿಫ್ರೆಂಟ್ ಕಲರ್ಸ್ ಅಲ್ಲಿ ತಗೊಂಡು ಶೇಪ್ ಓವಲ್ ಶೇಪ್ ಇದೆ, ಒಂದು ಈ ಥರ ರೆಕ್ಟ್ಯಾಂಗ್ಯುಲರ್ ಶೇಪ್, ಕರ್ವ್ ಇದೆ ಎಂಡ್ಸ್ ಅಲ್ಲಿ, ಅಷ್ಟೇ ಚೆನ್ನಾಗಿದೆ. 3 ಚೆನ್ನಾಗಿದೆ, ಬಟ್ ಇದು ನನ್ನ ತಂದೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ನನ್ನ ಫೇವ್ರೇಟ್, ನೆಕ್ಸ್ಟ್ ನನ್ನ ಫೇವ್ರೇಟ್ ನಂದು ಮೀನ್ಸ್ ನಂದೇ ಒಂಥರ ಇದು ಒಂದು ಇದೆ ನೋಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದ್ದು ಏನಂತ ಗೊತ್ತಾಗ್ತಿದೆಯೋ ನಂಗೆ ಗೊತ್ತಿಲ್ಲ. ವಿರಾಗಿಯೋ ನೇಮ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಅನ್ಕೊಂಡಿದ್ದೀನಿ. ಬ್ರ್ಯಾಂಡ್ ನೋಡಿದ ತಕ್ಷಣ ಗೊತ್ತಾಗಲ್ಲ ಏನು ಪ್ರಾಡಕ್ಟ್ ಇರೋದು ಅಂತ. ಮೋಸ್ಟ್ ಅವಾಯ್ಡ್ ಪ್ರಾಡಕ್ಟ್ ಇದು. ನಾನು ಎಷ್ಟು ದಿನದಿಂದ ಕಾರ್ಟಲ್ಲಿ ಸೇವ್ ಮಾಡಿ ಇಟ್ಕೊಂಡು ತಗೋಬೇಕಂತ ಇಟ್ಕೊಂಡಿಲ್ಲ, ಲಾಂಗ್ ಟೈಮ್. ಓಪನ್ ಮಾಡಿ ನೋಡಿದ್ದೀನಿ ಹೇಗಿದೆ ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ, ಕವರ್ ಎಲ್ಲ ತೆಗೆದುಬಿಟ್ಟಿರ್ತೀನಿ. ಸೊ ಇದು ಫ್ರಂಟ್ ನನಗೆ ಬ್ಯಾಕ್, ಸ್ಲಿಂಗ್ ಬ್ಯಾಕ್ ಹೇಗಿದೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೆಂಗಿದೆ ಇದು ಬ್ಯಾಗ್. ಇದು ಬಂದು ಇಲ್ಲಿ ಮ್ಯಾಗ್ನೆಟ್ಸ್ ಕೊಟ್ಟಿದ್ದಾರೆ, ಇದು ಲಾಕ್ ಮಾಡೋಕ್ಕೆ ಮ್ಯಾಗ್ನೆಟ್ಸ್ ಕೊಟ್ಟಿದ್ದಾರೆ. ಇದು ಈ ಥರ ಲಾಕ್ ಮಾಡ್ಕೋಬೇಕು, ಇಲ್ಲಿ ಮ್ಯಾಗ್ನೆಟ್ಸ್. ಮತ್ತು ಬ್ಯಾಗ್ ಒಳಗಡೆ ಈ ಥರ ಪಾರ್ಟಿಷನ್ ಇದೆ, ಇಲ್ಲೆಲ್ಲ ಟ್ಯಾಬ್ಸ್ ಎಲ್ಲ ಇಟ್ಕೋಬೋದು, ಮತ್ತು ಚಾರ್ಜರ್ ವೈಸು, ಪೆನ್ಸು, ವಾಟರ್ ಬಾಟೆಲ್ಲು, ಲ್ಯಾಪ್ಟಾಪ್, ಬಾಟಲ್ ಇಟ್ಕೊಳ್ಳೋಕೆ ಸ್ಪೇಸ್ ಇದೆ, ಎಲ್ಲ ಬಾಕ್ಸ್ ಎಲ್ಲ ಇಟ್ಕೋಬೋದು. ಮತ್ತೆ ಇದು ಬೇರೆ ಕೊಟ್ಟಿದ್ದಾರೆ, ಲಾಕ್ ಮಾಡ್ಕೋಬಹುದು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಪಾಕೆಟ್ಸ್ ಎಲ್ಲ ಇಟ್ಕೋಬೋದು, ಇನ್ನೊಂದು ಪರ್ಸ್ ಎಲ್ಲ ಇಟ್ಕೋಬೋದು. ನಮ್ಮ ಅಕ್ಕ ಜಾಸ್ತಿ ಕೊಟ್ಟಾದ್ರೆ ಆಮೇಲೆ ಇದು ತುಂಬಾ ನೋಡಿ ಸ್ಪೇಸ್ ತುಂಬಾ ಸ್ಪೇಷಿಯಸ್ ಆಗಿದೆ. ಎಷ್ಟೊಂದು ಲಂಚ್ ಬಾಕ್ಸ್ ಕ್ಯಾರಿ ಮಾಡ್ಬೋದು, ಲ್ಯಾಪ್ಟಾಪ್, ಬುಕ್ ಎಲ್ಲ ಕ್ಯಾರಿ ಮಾಡ್ಬೋದು. ಚಾರ್ಜರ್ ಆರಾಮಾಗಿ ಇಟ್ಕೊಂಡು ಏನೇ ಇಟ್ಕೊಂಡು ತುಂಬಾ ಏನೋ ದಪ್ಪ ಕಾಣಿಸಲ್ಲ, ಅಂದ್ರೆ ನಾರ್ಮಲ್ ಸ್ಲಿಮ್ ಆಗಿ. ಮತ್ತೆ ಇದು ಒಂದು ಈ ತರ ಹಾಕೊಳ್ಳೋಕ್ಕೂ ಕರೆಕ್ಟ್, ಈ ತರ ಹಾಕೊಳ್ಳೋಕ್ಕೂ ಇದೆ. ಮತ್ತೆ ನಾವು ಫುಲ್ ಸೈಡ್ಗೆ ಹಾಕೋಬೇಕು ಅಂತ ಅಂದ್ರೆ ಸೈಡ್ಗೆ ಹೋಗ್ಕೊಳ್ಳೋಕ್ಕೂ ಕೊಟ್ಟಿದ್ದಾರೆ. ಇದು ಬೇಡ ಅಂತ ಅಂದ್ರೆ ಇದನ್ನ ರಿಮೂವ್ ಮಾಡ್ಬೋದು, ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಮ್ಗೆ ಎಷ್ಟು ಅಡ್ಜಸ್ಟಬಲ್ ಇದೆ ನೋಡಿ, ಇಲ್ಲಿ ಎಷ್ಟು ಬೇಕಾದ್ರೂ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತೆ ನಾವೇ ಹೋಲ್ಡ್ ಮಾಡಬೇಕು ಅನ್ನೋದರ ಏನೂ ಇಲ್ಲ, ಅವರೇ ಹೋಲ್ಸ್ನ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಇದು ಮತ್ತೆ ನಂಗೆ ಲಾಕ್ ತುಂಬಾ ಇಷ್ಟ ಆಯ್ತು. ಈ ತರ ಲಾಕ್ ಇದೆ ಹಾಕ್ಬಿಟ್ಟು ಹಿಂಗೆ ಮಾಡಿ ಈ ತರ ಚೆನ್ನಾಗಿದೆ ಅಲ್ಲ. ಸರಿ, ಇವಳು ಆಫೀಸ್ಗೆ ಹೋಗಿ. ಸೊ ಈ ವಿಡಿಯೋನ ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ, ಯಾಕೆಂದ್ರೆ ತುಂಬಾ ಲೆಂತಿ ವಿಡಿಯೋ ಆದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು. ಸೊ ಇನ್ನು ಮಿಕ್ಕಿರೋ ಪ್ರಾಡಕ್ಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಇದೆಲ್ಲ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಎಲ್ಲ ಪ್ರಾಡಕ್ಟ್ ಆಲ್ಮೋಸ್ಟ್ ಲಿಂಕ್ಸ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾವು ಲಿಂಕ್ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ಅದ್ರದ್ದು ಲಿಂಕ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು ದೆನ್. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.